ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಾಲಿಂಗೇಶ್ವರ ಜಾತ್ರೋತ್ಸವದಲ್ಲಿ ಕುಡುಕರು ಭಿಕ್ಷುಕರ ಉಪಟಳ ಹೆಚ್ಚಾಗಿದೆ. ದೇಗುಲದ ಆವರಣಗಳಲ್ಲಿ ಹಗಲು ರಾತ್ರಿ ಭಿಕ್ಷಾಟನೆ ಮಾಡಿ ಕುಡಿದು ತೂರಾಡೋ ವ್ಯಕ್ತಿಗಳಿಂದಾಗಿ ಭಕ್ತರಿಗೆ ಕಿರಿಕಿರಿ ಆಗ್ತಾ ಇದೆ. ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕು, ಇಲ್ಲದೇ ಇದ್ರೆ ಮುಂದಾಗುವ ಅನಾಹುತಗಳಿಗೆ ಇಲಾಖೆಗಳೇ ಹೊಣೆಯಾಗುತ್ತೆ ಅಂತ ಭಕ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಹಾಲಿಂಗೇಶ್ವರ ಜಾತ್ರೆಯಲ್ಲಿ ಕುಡುಕರು ಭಿಕ್ಷುಕರ ಕಾಟ. ನಶೆಯೇರಿಸಿ ಭಕ್ತರಿಗೆ ಕಿರಿಕಿರಿ, ಭಿಕ್ಷಾಟನೆಯ ನೆಪದಲ್ಲಿ ಕಳ್ಳತನ. ಕರಾವಳಿ ಭಾಗದ ಅತಿ ದೊಡ್ಡ ಜಾತ್ರೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವವೂ ಒಂದು. ಸುಮಾರು 20 ದಿನಗಳ ಕಾಲ ಮಹಾಲಿಂಗೇಶ್ವರ ವಾರ್ಷಿಕ ಜಾತ್ರೆ ನಡೆಯುತ್ತೆ. ದಿನವೊಂದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದುಕೊಳ್ತಾರೆ. ದೇಗುಲದ ಸುತ್ತಮುತ್ತ 400ಕ್ಕೂ ಹೆಚ್ಚು ಬಗೆ ಬಗೆಯ ಸ್ಟಾಲ್ಗಳನ್ನು ಇಟ್ಟು ವ್ಯಾಪಾರಿಗಳು ಲಕ್ಷಗಟ್ಟಲೆ ವ್ಯಾಪಾರ ಮಾಡ್ತಾರೆ. ಇದರ ಮಧ್ಯೆ ಕೆಲವರು ನಶೆ ಏರಿಸಿಕೊಂಡು ಭಕ್ತರಿಗೆ ಕಿರಿಕಿರಿ ಉಂಟು ಮಾಡ್ತಾರೆ. ಇನ್ನು ಕೆಲವರು ಭಿಕ್ಷಾಟನೆಯ ಮೂಲಕ ಭಕ್ತರಿಗೆ ತೊಂದರೆ ಕೊಡ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಎಲ್ಲಿಂದಲೋ ಭಿಕ್ಷುಕರನ್ನ ಕರೆತಂದು ಬಿಡಲಾಗ್ತಿದ್ದು ಹಣ ಮಾಡುವ ದಂಧೆ ಅನ್ನೋ ಆರೋಪವೂ ಇದೆ. ಆದರೆ ಜಾತ್ರೆ ಸಂದರ್ಭದಲ್ಲಿ ಭಿಕ್ಷುಕರ ಕಾಟ ಜಾಸ್ತಿ ಆಗ್ತದೆ ಅಂತೇಳಿ ನಾವು ಈ ಮೊದಲು ದೇವಸ್ಥಾನದ ಆಡಳಿತ ಸಮಿತಿಗೆ ಮತ್ತು ಅಧಿಕಾರಿ ವರ್ಗಗಳಿಗೆ ಹಾಗೂ ಶಾಸಕರಿಗೆ ಕೂಡ ನಾವು ಪತ್ರಿಕಾ ಮುಖೇನ ಹಾಗೂ ಟಿವಿ ಮಾಧ್ಯಮದ ಮೂಲಕ ನಾವು ವಿಚಾರವನ್ನು ಮನವರಿಕೆ ಮಾಡಿರ್ತೇವೆ. ಈವರೆಗೆ ಕೂಡ ಅಂದರೆ ಇವತ್ತು ನಿನ್ನೆ ಕೂಡ ನೋಡುವಾಗ ಕೂಡ ಭಿಕ್ಷುಕರು ನಮ್ಮ ದೇವಸ್ಥಾನದ ಅಲ್ಲಲ್ಲಿ ಬೇಡುವಂತ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ಈ ಭಿಕ್ಷುಕರು ಎಲ್ಲಿಂದ ಬರುತ್ತಾರೆ ಅಂತ ಹೇಳೋದು ನಮಗೆ ಒಂದು ಸಂದೇಹ. ಬೆಳಿಗ್ಗೆ ತಂದು ಭಿಕ್ಷುಕರನ್ನು ಪೇಟೆಯಲ್ಲಿ ಬಿಟ್ಟು ರಾತ್ರಿ ಕೊಂಡೋಗುವಂತ ಒಂದು ವ್ಯವಸ್ಥೆ ಸದಾ ಇದರಲ್ಲಿ ಇದೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಹಗಲು ವೇಳೆ ಕುಡುಕರ ಗುಂಪು ದೇಗುಲದ ಆವರಣದಲ್ಲೆಲ್ಲ ಮಲಗಿ ರಾತ್ರಿಯಾದರೆ ತೂರಾಡುತ್ತಾ ಭಕ್ತರಿಗೆ ಕಿರಿಕಿರಿ ಉಂಟು ಮಾಡ್ತಾರೆ. ಅಲ್ಲದೆ ಭಿಕ್ಷಾಟನೆಯ ನೆಪದಲ್ಲಿ ಕೆಲವರು ಕಳ್ಳತನದ ಕೃತ್ಯಗಳಲ್ಲೂ ತೊಡಗಿಸಿಕೊಳ್ತಾರಂತೆ. ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿ ಕೊಟ್ಟರೂ ಯಾರೂ ಇತ್ತ ಗಮನ ಹರಿಸಿಲ್ಲ. ಈ ಬಾರಿ ಕಳ್ಳತನದಂತಹ ಪ್ರಕರಣ ನಡೆದಲ್ಲಿ ಅದಕ್ಕೆ ಇಲಾಖೆಗಳೇ ನೇರ ಹೊಣೆ ಅಂತ ಭಕ್ತರು ಎಚ್ಚರಿಸಿದ್ದಾರೆ. 17ನೇ ತಾರೀಕಿನಂದು ನಮ್ಮ ಬ್ರಹ್ಮರಥ ಇರುವ ಕಾರಣ ಇಡೀ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತ ಸಮೂಹವೇ ಇಲ್ಲಿ ಸೇರುವಂಥದ್ದು. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಭಕ್ತಾದಿಗಳು ದೇವರ ಕಡೆಯಲ್ಲೇ ಗಮನವನ್ನು ಹರಿಸುವಾಗ ಈ ಭಿಕ್ಷುಕರು ಏನ್ ಮಾಡ್ತಾರೆ ಅಂತ ಹೇಳಿ ಭಿಕ್ಷುಕರ ಒಂದು ರೂಪದಲ್ಲಿ ಅವರು ಕಳ್ಳತನವನ್ನು ಕೂಡ ಮಾಡುವಂಥದ್ದು ಅದು ನಮಗೆಲ್ಲ ಗೊತ್ತಿದೆ. ಅದು ದಯಮಾಡಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ನಮಗೆ ಈಗ 16-17ಕ್ಕೆ ಯಾವ ಭಿಕ್ಷುಕರು ಈ ಗದ್ದೆಯಲ್ಲಿ ಕಾಣಬಾರ್ದು. ಎಲ್ಲಿಯಾದ್ರೂ ಕಂಡು ಅಲ್ಲಿ ಏನಾದರೂ ಕಳ್ಳತನ ಆಗ್ಬೋದು, ಏನಾದ್ರೂ ಅಲ್ಲಿ ತೊಂದರೆಗಳಾಗಿದ್ರೆ ಇದಕ್ಕೆ ನೇರ ಹೊಣೆ ಅವರೇ ಆಗ್ತಾರೆ ಅಂತೇಳಿ ಈ ಮೂಲಕ ನಾವು ಭಕ್ತಾದಿಗಳು ನಾವು ತಿಳಿಸ್ತಿದ್ದೇವೆ. ಒಟ್ನಲ್ಲಿ ಮಹಾಲಿಂಗೇಶ್ವರ ಜಾತ್ರೆಯಲ್ಲಿ ಕುಡುಕರು ಭಿಕ್ಷುಕರ ಕಾಟ ಹೆಚ್ಚಾಗಿದ್ದು ಇದಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕಿದೆ. ಮಹಾಲಿಂಗೇಶ್ವರ ಜಾತ್ರೆಗೆ ಬರುವ ಭಕ್ತರ ಆತಂಕವನ್ನ ದೂರ ಮಾಡಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.